ಚಿತ್ತಾಪುರ ಗಲಾಟೆ ಆಗಿದೆ ಸರ್ ಅಲ್ಲಿ. ಅದು ಯಾವುದು ವಾಲ್ಯೂಮಿಗೆ ಗಲಾಟೆ ಮಾಡ್ಕೊಂಡಿದ್ದಾರೆ, ಸಂಧಾನ ಮಾಡ್ಕೊಂಡಿದ್ದಾರೆ ಅವ್ರು. ಬಟ್ ಚಲವಾದಿ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಪ್ರಿಯಾಂಕಾ ಖರ್ಗೆ ರೀ ಚಲವಾದಿ ನಾರಾಯಣ ಸ್ವಾಮಿ ಇನ್ನ ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಒಂದು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾವರ್ಕರ್ದು, ಕೊಟ್ಟೆ ಎಲ್ಲ ಮಾಡಿದ್ರ? ಸುಮ್ಮನೆ ನಾರಾಯಣ ಸ್ವಾಮಿ ಚಲವಾದಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ನಮಗೆ ಸಿದ್ದರಾಮಯ್ಯಗೆ ಬೈಯೋದಕ್ಕೆ ಮಾತ್ರ ಇಟ್ಕೊಂಡಿರೋದು ಆಯ್ತಾ. ಅವ್ರ ಸ್ಥಾನಮಾನ ಸಿಕ್ಕಿರೋದು ಅವರಿಗೆ RSS ಚೋಡಿ ತಲೆ ಮೇಲೆ ಹೊತ್ತು ಆದಮೇಲೆ. ಅವ್ರು ಎಷ್ಟು ನಮಗೆ ಬೈತಾರೆ ಅಷ್ಟು ತನಕ ಅವ್ರ ಅಸ್ತಿತ್ವ ಇರ್ತದೆ. ಯಾವಾಗ ಅವರು ಬೈಯಕ್ಕೆ ನಿಲ್ಲಿಸ್ತಾರೆ ಅವಾಗ ಅವರಿಗೆ ಸ್ಥಾನಮಾನ ಅಸ್ತಿತ್ವ ಇಲ್ಲ. ಈ ನಾರಾಯಣ ಸ್ವಾಮಿ ಚಲವಾದಿಯವರಿಗೆ ನಾನು ಸವಾಲು ಹಾಕ್ತೀನಿ. ಚಿತ್ತಾಪುರ ಬಗ್ಗೆ ಮಾತಾಡ್ತಾರೆ, ಕಲಬುರಗಿ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಚಿತ್ತಾಪುರ ಅಭ್ಯರ್ಥಿ ಅವ್ರ ಫೇವ್ರೇಟ್ ಇದಾನಲ್ಲ ಒಬ್ಬ ರಾಠೋಡ್ ಅಂತ, ರಿಸರ್ವೇಷನ್ ಬೇಡ ಕಿತ್ತು ಬಿಸಾಕಬೇಕು ಅಂತ ಹೇಳಿದಾನಲ್ಲ, ಅದಕ್ಕೇನಂತ ಉತ್ತರ ಇವ್ರದು? ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬರ್ತಾರಾ? ಸುಮ್ಮನೆ ಇಂಥ ಉಡಾಫೆ ಮಾತು, ಫಾಲ್ತು ಮಾತುಗಳು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೇಳಬಾರ್ದು. ಅವರಿಗಂತೂ ನಾವು ಕನ್ಸಿಡರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಯಾವತ್ತು ಅವ್ರಿಗೆ ನಾನು ರಾಜೀನಾಮೆ ಕೊಡ್ತೀನಿ ನೀವು ದಾಖಲೆಗಳು ಕೊಟ್ರೆ ಅಂತ ಹೇಳಿದಾಗ ಕೊಟ್ಟಿಲ್ಲ. ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಯಾಕಿದು ಬೇಡ? ಯಾವ ವ್ಯಕ್ತಿ ಆಚೆ ಬಂದು ಮಾಧ್ಯಮದಲ್ಲಿ ಹೇಳ್ತಾರೆ ನಾಯಿ ಅಂತ ಪದ ಏನಿದೆ ಅದರ ಬೇರೆಯವರಿಗೆ ನಾಯಿ ಅಂತ ಬೈದ್ರೆ ತಪ್ಪೇನಿಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರಿಗೆ ನಾನು ಏನು ಉತ್ತರ ಕೊಡೋಕ್ಕಾಗ್ತದೆ ಇಂಥ ಮೇಧಾವಿಗಳಿಗೆ? ಸರ್, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಹೈಕಮಾಂಡ್ ಆಗಿದ್ದಾರೆ. ಆದ್ರೆ ಅವ್ರ ಬಾಯಲ್ಲೇ ಒಂದು ಮಾತು ಬರುತ್ತೆ, ಹೈಕಮಾಂಡ್ ಇತ್ಯರ್ಥ ಮಾಡಬೇಕು ಅಂದಾಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವೀಕ್ ಆಗಿದೆಯಾ, ಆರ್ ದೇ ಸಪ್ರೆಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಒಂದು ದಾಟಿಯಲ್ಲಿ ಐ ಡೋಂಟ್ ನೋ ವಾಟ್ ನಿಖಿಲ್ ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ. ಬಹುಶಃ ಅವರಿಗೆ ಇನ್ನ ಅವ್ರಿಗೆ ಅನುಭವ ಆಗಿಲ್ಲ. ಆಮೇಲೆ ನಮ್ಮ ಕಲ್ಚರ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂದರೆ CWC ಇರ್ತದೆ, 2-3 ಜನ ಅನುಭವಿಸ್ತರು ಸೇರಿ ಡಿಸಿಷನ್ ತಗೋತೀವಿ. ಈಗ ಅಲ್ಲಿ ಥರ ಅಲ್ಲ ಒಬ್ಬರೇ ತೀರ್ಮಾನ ತಗೊಳೋದಂತ ಬಹಳ ಸ್ಪಷ್ಟವಾಗಿದೆ. ನಮ್ಮ ಕಲ್ಚರ್, ನಮ್ದು ಹೈಕಮಾಂಡ್ ಕಲ್ಚರ್ ನಮ್ಮ ಹತ್ರ ಇದೆ, BJP ಅವ್ರ ಹೈಕಮಾಂಡ್ ಕಲ್ಚರ್ ಅವ್ರ ಹತ್ರ ಇದೆ, ಇವ್ರದ್ದು ಹೈಕಮಾಂಡ್ ಲೋಕಲ್ ಅಲ್ಲೇ ಇದೆ. ನಮಗೆ ಅದು ಅವ್ರದ್ದು ತಕರಾರಿಲ್ಲ, ಅವ್ರಿಗೆ ಯಾಕೆ ನಮ್ಮ ಬಗ್ಗೆ ತಕರಾರು ಇರಬೇಕು ಡಿಸಿಷನ್ ಮೇಕಿಂಗ್ನಲ್ಲಿ? ಈ ಸ್ವತ್ತು ನೋಡಿ ಬಹಳ ಸ್ಪಷ್ಟವಾಗಿ ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲ, ಪ್ರೈವೇಟಲ್ಲಿ ತಮ್ಮ ಮಾಹಿತಿ ತಪ್ಪಿದೆ, ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಈ ಸ್ವತ್ತು ಅಭಿಯಾನ ಏನು ನಾವು ಮಾಡಿಸ್ತಾ ಇದ್ದೀವಿ, ಇದು ಭಾಳ ವಿನೂತನವಾದಂಥ ಅಭಿಯಾನ. ಈ ಅಭಿಯಾನವನ್ನು ನಾವು ಪರಿಣಾಮಕಾರಿಯಾಗಿ ಮಾಡಿದ್ರೆ ಸುಮಾರು 1 ಕೋಟಿ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿನಲ್ಲಿ ತರುವ ಸಾಧ್ಯತೆ ಇದೆ. ನಾನು ಸದನದಲ್ಲೂ ಕೂಡ ಇದು ಉತ್ತರ ಕೊಟ್ಟಿದ್ದೀನಿ. ಮತ್ತು ಪ್ರತಿ ವಾರ ಒಂದು ಅಪ್ಡೇಟನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ಪ್ರಕಟಣೆ ಮಾಡ್ತಾ ಇದ್ದೀನಿ. ನಾನು 1 ತಿಂಗಳು ಟೈಮ್ ಕೇಳಿದ್ದೀನಿ. ಸ್ವಲ್ಪ ತಾಂತ್ರಿಕವಾಗಿ ಅಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರಿಂದ NICಗಳಿಂದ ಸ್ವಲ್ಪ ತಾಂತ್ರಿಕ ತೊಡಕು ಆಗ್ತಾ ಇದೆ. ಅದು ನಿವಾರಣೆಗೆ ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೂ ಬರೆದಿದ್ದೀನಿ, ಅವರು ಕೂಡ ಸ್ಪಂದಿಸಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್. ನಾನು 1 ತಿಂಗಳು ಟೈಮ್ ಕೇಳಿದೆ, ಈಗ ಒಂದು 15 ದಿನ ಆಗಿದೆ. ಇನ್ನೂ ಒಂದು 15-20 ದಿನದಲ್ಲಿ ಇದು ಈ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಿದೆ ಅದು ಸ್ಮೂತನ್ ಆಗುತ್ತೆ. ಸೊ ನಮಗಿನ್ನ 1-1.5 ತಿಂಗಳಲ್ಲಿ ಯು ವಿಲ್ ಸಿ ದ ರಿಸಲ್ಟ್ ಆಫ್ ದಿಸ್ ಸ್ಟಾರ್ಟ್ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.